ಉಮರ್ಗೆ ಶಿಕ್ಷಣ ಕೊಡಿಸಲು ನಾವು ಸಾಕಷ್ಟು ಹೋರಾಡಿದ್ದೇವೆ. ಉಮರ್ ಇತ್ತೀಚೆಗೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದ, ಇನ್ನೂ ಮದುವೆ ಆಗಿಲ್ಲ. ಶಂಕಿತ ಉಗ್ರ ಡಾಕ್ಟರ್ ಉಮರ್ ಮೊಹಮ್ಮದ್ ಅತ್ತಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಎಲ್ಲ ಆದಮೇಲೆ ಬರ್ತಾರೆ ಇವರು. ಅಮಾಯಕ, ಒಳ್ಳೆಯವನು, ಅವನಿಗೇನೂ ಗೊತ್ತಿಲ್ಲ ಅಂತೇಳಿ. ಅವನೇನು ಮಾಡ್ತಾನೆ, ಬಾಂಬ್ ಹಾಕಕ್ಕೆ ಹೋಗಿದ್ದಾನಾ ಅಥವಾ ದೇಶ ವಿರುದ್ಧ ಚಟುವಟಿಕೆ ಮಾಡ್ತಾ ಇದ್ದಾನಾ, ಅದನ್ನು ಯಾರೂ ಆರಂಭದಲ್ಲಿ ಗಮನಿಸಲ್ಲ. ಇವರು ಅವನನ್ನು ವಿದ್ಯಾವಂತನನ್ನಾಗಿ ಮಾಡೋಕ್ಕೆ ಸಾಕಷ್ಟು ಹೋರಾಡಿದಾರಂತೆ. ಆಯಿತು, ವಿದ್ಯಾವಂತ ಆಗಿದಾನು, ದೇಶದ್ರೋಹಿ ಆದ ಜೊತೆಗೆ ಅಮಾಯಕರ ನೆತ್ತರ ಹರಿಸಿದ. ಅದೇ ನಿಮ್ಮ ಮನೆಯವ್ರು ಯಾರಾದರೂ ಸತ್ತಿದ್ರೆ ನಿಮ್ಗೆ ಗೊತ್ತಾಗ್ತಿದ್ದು ಅವ್ರ ನೋವೇನು ಅಂತೇಳಿ. ಕಳೆದ 2 ತಿಂಗಳಿಂದ ಮನೆಗೆ ಬಂದಿರಲಿಲ್ಲ ಅಂಥೇಳಿ. ಅವನಿಗೆ ಹೆಚ್ಚಿನ ಸ್ನೇಹಿತರು ಇರಲಿಲ್ಲ ಅಂತ ಅವ್ರ ಅತ್ತಿಗೆ ಮುಜಾಮಿಲ ಹೇಳಿದ್ದಾರೆ. ನೋಡಿ, ನಾವು ಕುಟುಂಬದವ್ರನ್ನ ದೂಷಣೆ ಮಾಡೋಕ್ಕಾಗಲ್ಲ. ಅವ್ನು ತಪ್ಪು ಮಾಡ್ದ ಅಂಥೇಳಿ. ಈಗ ಅವರು ಸಹಜವಾಗಿ ಸಾಕಷ್ಟು ಕಷ್ಟಪಟ್ಟು ಓದಿಸಿದಾರಂತೆ. ಆದರೆ ಇವನೇನು ಮಾಡ್ತಾನೆ, ಯಾರ ಜೊತೆ ಇರ್ತಾನೆ, ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆ ಜೊತೆಗೆ ಕೈ ಜೋಡಿಸಿದ್ನ, ಇದ್ಯಾವುದು ಕೂಡ ಕುಟುಂಬಸ್ಥರಿಗೆ ಗೊತ್ತಿರಲಿಲ್ವೇನೋ. ಗೊತ್ತಿದ್ದಿದ್ರೆ ಆರಂಭದಲ್ಲೇ ತಾವು ಬುದ್ಧಿ ಹೇಳಬೇಕು. ತಂದೆ ತಾಯಿಗಳು ಒಳ್ಳೆ ಸಂಸ್ಕಾರವನ್ನು ಮಕ್ಕಳಿಗೆ ಕಳಿಸ್ಬೇಕು. ಹಾಗಾಗಿನೇ ನೋಡಿ, ಈಗ 10-12 ಜನ ಅಮಾಯಕವಾಗಿ ಬಲಿಯಾಗಿದ್ದಾರೆ. ಈಗ ಇಡೀ ಕುಟುಂಬವನ್ನು ಒಂದು ರೀತಿ ವಿಲನ್ ಥರ ನೋಡುತ್ತೆ ಸಮಾಜ. बहुत लगाव था, बहुत लत थी क्रिकेट की, उसे बहुत लत। हॉस्पिटल का रूल है, वो तो उन्हें वहीं पता होगा, या तो हमारे घर आता होगा तो मैं बोलती कि वो आया है। वो जब आया ही नहीं, मुझे पता ही नहीं, मैं जानती भी नहीं, मैं उसको नहीं जानती अदील को। मैंने नाम सुना है आप लोगों से, बस मैं क्या कह सकती हूँ इसके हवाले से बस मैं यही कह सकती हूँ कि इस टाइप का वो इंसान था ही नहीं, हमें लगता ही नहीं था। हमें तो बस यही, हमने कितनी स्ट्रगल की उसे पढ़ाने में, यहाँ तक पहुँचाने में, पूरी मेहनत की, पूरी लगन के साथ उसे यहाँ तक पहुँचाया था ताकि वो कुछ कमा सके और फिर हमें भी कुछ खिलाए पिलाए। मुझे तो यकीन ही नहीं हो रहा है, मैं तो परेशान हो रही हूँ। एंगेजमेंट हुई थी, शादी नहीं हुई थी। पिछले 2 महीने से वो घर नहीं आया। 2 महीने पहले आया था। ऐसी तो कोई बात ही नहीं, वो तो शांत स्वभाव का इंसान था, शांत रहता था, बातें ज्यादा नहीं करता। ನನ್ನ ಅಣ್ಣ ಅಂಥವನಲ್ಲ, ಅವನು ಒಳ್ಳೆಯ ವ್ಯಕ್ತಿ, ನಾವು ಹೃದಯದಿಂದ ಭಾರತೀಯರು. ಬಂಧಿತ ವೈದ್ಯ ಮುಜಾಮಿಲ್ ಸಹೋದರ ಆಜಾದ್ ಶಕೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ನಾನು ಅದಕ್ಕೆ ಹೇಳ್ತಾ ಇದ್ದೆ, ಎಲ್ಲ ಮುಗಿದ ಮೇಲೆ ಬರ್ತಾರೆ ಇವರು ಕುಟುಂಬಸ್ಥರು. ನನ್ನ ಮಗ ಹಂಗಲ್ಲ, ನಮ್ಮ ತಮ್ಮ ಹಂಗಲ್ಲ, ನಮ್ಮ ಅಣ್ಣ ಹೃದಯದಿಂದ ಒಳ್ಳೆಯವನು, ಒಳ್ಳೆ ಸಂಸ್ಕಾರ ಕೊಡ್ಬೇಕ್ರಿ. ಎಲ್ಲಿ ಹೋಗ್ತಾನೆ, ಎಲ್ಲಿ ಬರ್ತಾನೆ, ಏನು ಮಾಡ್ತಾನೆ ಅಂತ ಅಪ್ಡೇಟ್ ತೊಗೋಬೇಕು. ನೀವು ಭಾರತೀಯರು, ಹೌದು, ಒಪ್ಕೊಳ್ತೀನಿ. ಆತ ಭಾರತೀಯ ಆಗಿದ್ದರೆ ಈ ರೀತಿ ದಾಳಿ ಮಾಡ್ತೀನಿ ನಾ ಭಾರತದಲ್ಲಿ. ನಮ್ಮ ತಂದೆಗೆ ಕಳೆದ ಜೂನಲ್ಲಿ ಸರ್ಜರಿ ಆಯಿತು. ಆಗ ಅವನು ಬಂದಿದ್ದ. ಎಲ್ಲರೂ ಅವನನ್ನು ಉಗ್ರ ಅಂತಾರೆ, ಮತ್ತು ಉಗ್ರನೇ ಅವನು. ಆದರೆ ನಮಗೂ ಭಯೋತ್ಪಾದನೆಗೂ ಯಾವುದೇ ಸಂಬಂಧ ಇಲ್ಲ. ನಿಮಗೆ ಸಂಬಂಧ ಇಲ್ಲದೆ ಇರಬಹುದು, ನಿಮ್ಮ ತಮ್ಮನಿಗಿದೆ ಅಲ್ಲ. ಕಳೆದ 50 ವರ್ಷಗಳಿಂದ ನಮ್ಮ ವಿರುದ್ಧ ಒಂದೇ ಒಂದು ಕೇಸ್ ಕೂಡ ಇಲ್ಲ. ಆಯಿತು, ಒಪ್ಕೊಳ್ತೀವಿ. ಈಗ ನಿಮ್ಮ ತಮ್ಮ ಮಾಡಿರೋದಿದಲ್ವಾ, ಅಮಾಯಕ ನೆತ್ತರನ್ನು ಹರಿಸಿದ್ದಾನೆ, ಇದಕ್ಕೇನು ಹೇಳ್ತೀರಿ? ಈಗ ನನ್ನ ಸಹೋದರಿಯ ಮದುವೆಯನ್ನು ಕೂಡ ರದ್ದುಗೊಳಿಸಿದ್ದೀವಿ ಅಂತ ಹೇಳಿ ಡಾಕ್ಟರ್ ಮುಜಾಮಿಲ್ ಸಹೋದರ ಆಜಾದ್ ಶಕೀಲ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಅವ್ರ ಕುಟುಂಬಸ್ಥರ ಜೊತೆ ಅವರು ಕಾಂಟ್ಯಾಕ್ಟಲ್ಲಿ ಇರ್ತಾರೋ ಇಲ್ವೋ. ಈಗ ಮೊನ್ನೇನೋ ಸರ್ಜರಿ ಆಗಿತ್ತು, ಅವಾಗೇನೋ ಬಂದಿದ್ದಂತೆ. ಕುಟುಂಬದಿಂದಲೂ ಕೂಡ ಅವರು ಅಂತರವನ್ನು ಕಾಯ್ದುಕೊಂಡಿರ್ತಾರೆ. ಬಟ್ ಗೊತ್ತಿರೋದಿಲ್ಲ ಈ ರೀತಿ ದೇಶ ವಿರೋಧಿ ಚಟುವಟಿಕೆಯನ್ನು ಮಾಡ್ತಾ ಇದ್ದಾರೆ ಅಥವಾ ಇಲ್ಲೇ ಬಾಂಬ್ ಹಾಕುವಂಥ ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಉಗ್ರ ಸಂಘಟನೆಗಳ ಜೊತೆಗೆ ಇವರು ಕೈ ಜೋಡಿಸಿದ್ದಾರೆ ಅಂತೇಳಿ ಕೆಲವು ಕುಟುಂಬಸ್ಥರಿಗೆ ಗೊತ್ತಿರಲ್ಲ. ಕೆಲವು ಕುಟುಂಬಸ್ಥರು ಇರ್ತಾರೆ, ಏನೋ ಕುಮ್ಮಕ್ಕು ಕೊಡೋರು ಇರ್ತಾರೆ. ಬಂದು ನಾವು ನೋಡಿದ್ದೇವೆ, ಎಷ್ಟೋ ಜನ ಸ್ಥಳೀಯ ಉಗ್ರರು ಅಲ್ಲೇನೋ ದೇಶ ವಿರೋಧಿ ಕೃತ್ಯವನ್ನು ಮಾಡಿ ಬಾಂಬ್ ಹಾಕಿ ಬಂದು ಕೈ ತುತ್ತು ಕೊಟ್ಟಿರೋದನ್ನು ನೋಡಿದ್ದೇವೆ ನಾವು. ಅಂಥವರು ಇದ್ದಾರೆ. ಹಾಗಾಗಿ ಈಗ ಅವ್ರು ಹೇಳಿದ್ದಾರೆ, ಅವ್ರ ಅಣ್ಣ, ನಾವೆಲ್ಲ ಭಾರತೀಯರು ಅಂಥೇಳಿ. ಭಾರತೀಯರು, ನಿಮ್ಮ ಮಾತಿಗೆ ನಾವು ಒಪ್ಕೊಳ್ತೀವಿ. ಆದರೆ ಅದೇ ನಿಮ್ಮ ತಮ್ಮನ ಮನಸ್ಸಲ್ಲಿದ್ದಿದ್ರೆ ಖಂಡಿತ ಈ ಘಟನೆ ಆಗ್ತಾ ಇರಲಿಲ್ಲ. ಇಲ್ಲೇ ಊಟ ಮಾಡಿ, ಇಲ್ಲೇ ಬದುಕನ್ನು ಕಟ್ಕೊಂಡು, ಇಲ್ಲೇ ಅವರ ವಿರುದ್ಧವೇ ಕತ್ತಿ ಮಸಿತಾರೆ ಅಂತ ಹೇಳಿದ್ರೆ, ಹಂಗಿದ್ರೆ ಪಾಕಿಸ್ತಾನಕ್ಕೆ ಹೋಗ್ಲಿ ಇವರೆಲ್ಲರೂ. इसको सामान रिकवरी हुई है कुछ। ये पिछले 3 सालों से डॉक्टरी कर रहे हैं दिल्ली में। जी सर।
क्या सुनने में आया आपको, क्या लग रहा है आपको, क्या सर बताइए? ये लोग मुलाकात भी नहीं दे रहे हैं, किसी से मिलने भी नहीं दे रहे हैं। हमें 4 साल, ये 1 साल में 2 बार आता है घर में। हाँ, पिछली बार ये आया था, उस टाइम हमारी पापा की सर्जरी थी, 4थी सर्जरी थी पापा की। जी सर। तो डॉक्टर साहब की शादी हुई अभी या नहीं हुई? नहीं सर, वो अनमेरिड है। तो सुनने में उसकी कोई किसी के साथ एंगेजमेंट हुई है, ये सही है बात है? नहीं सर, ये सब एलिगेशन है। पहले से जी सर, डॉक्टर साहब को एलिगेशन लगा रहे हैं, ये इसके साथ इसको